ಕಚ್ಚಿದ ಸೇಬನ್ನ ಬೆಂಬಲಿಗರತ್ತ ಎಸೆದ ಸಿಎಂ, ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟೀಕೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಡಿಕೆ ಶಿವಕುಮಾರ್ ಭಾನುವಾರ ತವರು ಕ್ಷೇತ್ರಕ್ಕೆ ಹೋಗಿದ್ರು. ಅಂದು ಕನಕಪುರದಲ್ಲಿ ನಡೆದ ಘಟನೆಯೊಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮುಖ್ಯಮಂತ್ರಿ ಕಚ್ಚಿ ಎಸೆದ ಸೇಬು ಹಣ್ಣುಗಳನ್ನು ಪಡೆಯಲು ಬೆಂಬಲಿಗರು ಮುಗಿಬಿದ್ದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಮುಖ್ಯಮಂತ್ರಿಯಾದ ನಂತರ ಮೊದಲ ಬಾರಿಗೆ ಕನಕಪುರ ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಕೃತಜ್ಞತಾ ಪ್ರವಾಸ ಹಮ್ಮಿಕೊಂಡಿದ್ರು. ಈ ವೇಳೆ ವಿವಿಧೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾರ್ವಜನಿಕರಿಂದ ಅವರಿಗೆ ಅದ್ದೂರಿ ಸ್ವಾಗತ ದೊರೆಯಿತು. ಆದರೆ ಈ ಪ್ರವಾಸದ ವೇಳೆ ನಡೆದ ಘಟನೆಯ ಬಗ್ಗೆ ನೆಟ್ಟಿಗರಿಂದ ಹಾಗೂ ವಿರೋಧ ಪಕ್ಷದಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಾರೋಹಳ್ಳಿ ಗ್ರಾಮಕ್ಕೆ ತಲುಪಿದಾಗ ಸಿಎಂ ಅವರನ್ನ ಸ್ವಾಗತಿಸಲು ಭಾರಿ ಜನ ಸಮೂಹವೇ ನೆರೆದಿತ್ತು. ಈ ವೇಳೆ ತಮಗೆ ಹಾಕಲಾಗಿದ್ದ ಬೃಹತ್ ಸೇಬಿನ ಹಾರದಿಂದ ಹಣ್ಣೊಂದನ್ನ ಕಿತ್ತುಕೊಂಡ ಡಿಕೆ ಶಿವಕುಮಾರ್ ಒಂದು ಭಾಗವನ್ನ ಕಚ್ಚಿ ಉಳಿದ ಸೇಬು ಹಣ್ಣನ್ನ ನೆರೆದಿದ್ದ ಅಭಿಮಾನಿಗಳತ್ತ ಎಸೆದರು. ಬಳಿಕ ಮತ್ತೊಂದು ಸೇಬು ಹಣ್ಣನ್ನು ಇದೇ ರೀತಿ ಕಚ್ಚಿ ಜನರತ್ತ ಎಸೆದು ಕೈ ಬೀಸುತ್ತಾ ಮುಂದೆ ಸಾಗಿದ್ರು. ಸಿಎಂ ಎಸೆದ ಹಣ್ಣನ್ನ ಹಿಡಿಯಲು ಬೆಂಬಲಿಗರು ಪರಸ್ಪರ ಮುಗಿಬೀಳುತ್ತಿರುವುದು ವಿಡಿಯೋದಲ್ಲಿ ಕಾಣಿಸಿದೆ. ಇನ್ನು ಇದೇ ವಿಡಿಯೋಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನ ಹಂಚಿಕೊಂಡು ಅದನ್ನ ಅಹಂಕಾರದ ಪರಮಾವಧಿ ಎಂದು ಟೀಕಿಸಿದೆ. ಪ್ರಜಾಪ್ರಭುತ್ವದ ಸಾರ್ವಜನಿಕರು ಗೌರವವನ್ನ ಅಪೇಕ್ಷಿಸುತ್ತಾರೆಯೇ ಹೊರತು ಇಂತಹ ಅತಿರೇಕದ ನಡವಳಿಕೆಗಳನ್ನಲ್ಲ. ಇದು ನಾಯಕರ ಅಹಂಕಾರದ ಪರಮಾವಧಿಯಾಗಿದೆ. ರಾಜಕೀಯ ಸಿದ್ಧಾಂತಗಳು ಯಾವುದೇ ಇರಲಿ, ಅಧಿಕಾರದಲ್ಲಿರುವವರು ಸಾರ್ವಜನಿಕ ಜೀವನದಲ್ಲಿ ಕನಿಷ್ಠ ಸೌಜನ್ಯ ಹಾಗೂ ಘನತೆಯನ್ನ ಕಾಯ್ದುಕೊಳ್ಳುವುದು ಅತ್ಯಗತ್ಯ ಎಂದು ಟೀಕಿಸಿದ್ದಾರೆ.